ಇದೇನಪ್ಪ ಹಳೆ ಮನೆ ಅಂತ ಅನ್ಕೊಂಬೇಡಿ. ಇನ್‌ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿರುವಂಥ ಒನ್ ಆಫ್ ದ ರೆಸ್ಟೋರೆಂಟ್ ಇದು. ಇಷ್ಟು ಹೈಪ್ ಕ್ರಿಯೇಟ್ ಆಗಿರೋ ರೆಸ್ಟೋರೆಂಟಲ್ಲಿ ಅಂಥದ್ದೆಂತ ಉಂಟಂತ ನೋಡುವ ಅಂತ ನಾನು ನನ್ನ ಫ್ರೆಂಡ್ ಜೊತೆ ಬಂದೆ. ನಂಗೆ ಎಂಟರ್ ಆಗ್ತಿದ್ದಂತೆ ಯಾವುದೋ ಒಂದು ಹಳೇ ಕಾಲದ ಮನೆಗೆ ಬಂದಿರೋ ಫೀಲ್ ಆಯಿತು. ತುಂಬಾನೇ ಸೈಲೆಂಟ್ ಆ್ಯಂಡ್ ಪೀಸ್‌ಫುಲ್ ಆಗಿದ್ದಿತ್ತು ಈ ಪ್ಲೇಸ್. ಮೆನ್ಯೂ ಬೋರ್ಡ್ ಅಂತೂ ತುಂಬಾನೇ ಡಿಫ್ರೆಂಟ್ ಆ್ಯಂಡ್ ಕ್ರಿಯೇಟಿವ್ ಆಗಿ ರೆಡಿ ಮಾಡಿದ್ರು. ನಂಗಂತೂ ಇದನ್ನ ನೋಡಿ ನಮ್ಮ ಶಾಲೆ ಸ್ಲೇಟೇ ನೆನಪಾಯ್ತು. ನಂಗಂತೂ ಯಾವುದೋ ಹಾಡಿ ಮಧ್ಯೆ ಕುತ್ಕೊಂಡಿರೋ ಥರ ಫೀಲ್ ಆಯಿತು. ಆಂಬಿಯನ್ಸ್ ಅಂತೂ ಸಖತ್ತಾಗಿತ್ತು. ಓಲ್ಡ್ ವಿಂಟೇಜ್ ಲುಕ್ಕಿಗೆ ಕ್ಲಾಸಿ ಮಾಡರ್ನ್ ಟಚ್ ಕೊಟ್ಟಂಗಿತ್ತು ಈ ರೆಸ್ಟೋರೆಂಟ್. ನಾವು ಫಸ್ಟ್ ಆರ್ಡರ್ ಮಾಡೋದು ಚಿಕನ್ ಶೋರ್ಬಾ. ನಾನಿದು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದದ್ದು. ಇಟ್ ವಾಸ್ ಗುಡ್. ನೆಕ್ಸ್ಟ್ ನಾವು ತೊಗೊಂಡಿದ್ದು ಮಲಾಯ್ ಚಿಕನ್ ಟಿಕ್ಕಾ. ಇದು ಕೂಡ ಮೈಲ್ಡ್ ಫ್ಲೇವರ್, ಜ್ಯೂಸಿ ಆಗಿತ್ತು, ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ತಗೊಂಡದ್ದು ಬಟರ್ ನಾನ್ ಮತ್ತು ಚಿಕನ್ ಟಿಕ್ಕಾ ಮಸಾಲ. ನಂಗಂತೂ ಅಷ್ಟೇನು ಇಷ್ಟ ಆಗಲಿಲ್ಲ. ಮಸಾಲ ಫ್ಲೇವರ್ ಮುಖಕ್ಕೆ ಹೊಡೆದಂಗೆ ಅನಿಸ್ತು. ಲಾಸ್ಟಲ್ಲಿ ಒಂದು ವಾಟರ್ಮೆಲನ್ ಜಿಂಜರ್ ಕೂಲರ್ ತಗೊಂಡೆ. ಇಟ್ ವಾಸ್ ರಿಯಲಿ ಗುಡ್. ಇದೆಂತಪ್ಪ ಅಂತ ಶಾಕ್ ಆಗಬೇಡಿ, ಇದು ವಾಟರ್ ಬಾಟಲ್ ಆಯಿತಾ. ಎಲ್ಲ ಟೇಬಲಲ್ಲೂ ನೀರು ಬಾಟಲ್ ಹಿಂಗೆ ಇಟ್ಟಿದ್ರು. ಇದು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅನಿಸ್ತು. ನಂಗೆ ಇಷ್ಟು ತಿಂದೆ ಹೊಟ್ಟೆ ಫುಲ್ ಆಯಿತು. ಬಿಲ್ಲು ಬಂತು. ಬಿಲ್ಲು ಕೂಡ ಫುಲ್ ವಿಂಟೇಜ್ ಸ್ಟೈಲಲ್ಲಿ ಐಡಿಯಾ ಮಾಡಿದ್ರು. ಅದರಲ್ಲಿ ಇಷ್ಟು ಚಾಕ್ಲೇಟು ಹಾಕಿ ನಾನು ಒಂದು ಬಿಡದೆ ಎಲ್ಲ ಬಾಚ್ಕೊಂಡೆ. ಓವರ್ ಆಲ್ ದಿ ರೆಸ್ಟೋರೆಂಟ್ ವಾಸ್ ಗುಡ್. ಒಂದು ಸಲ ಬಂದು ಹೋಗ್ಬೋದು. ಆ್ಯಂಡ್ ಈ ರೆಸ್ಟೋರೆಂಟ್ ಲೊಕೇಟ್ ಆಗಿರೋದು ಮಣಿಪಾಲ್ ಬಸ್ ಸ್ಟಾಪಿಂದ ಜಸ್ಟ್ 500 to 600 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸಲ್ಲಿ. ರೆಸ್ಟೋರೆಂಟ್ ನೇಮ್ ಬಂದು ದಿ ಮಿಲ್. ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.